ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಾಯಮ್ಮನದು ಇವತ್ತು ಪಂಚಮಿ ಇದೆ. ವರಾಯಮ್ಮನ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು, ನಾನು ಮನೆಯಲ್ಲಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಿದೆ, ಆಷಾಢ ಮಂಗಳವಾರ ದಿವಸ ನಾವು ಯಾವ ಒಂದು ದೇವಸ್ಥಾನಕ್ಕೆ ಹೋದ್ವಿ, ಯಾವ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಅನ್ನೋದನ್ನು ಖಂಡಿತವಾಗ್ಲೂ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ. ಇವತ್ತು ನಮಗೆ ಮಂಗಳವಾರ ಆಗಿದೆ ಮತ್ತು ಪಂಚಮಿ ಕೂಡ ಇದೆ, ಆಷಾಢ ಮಂಗಳವಾರ ಆಗಿದೆ. ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥದ್ದು. ಹಾಗಾಗಿ ನಮ್ಮ ಸ್ನೇಹಿತರ ಏರಿಯಾದಲ್ಲಿ ಇವತ್ತು ಕಾಳಿಕಾ ಹೋಮವನ್ನು ಮಾಡ್ತಾಯಿದ್ರು. ಅವರು ಕೂಡ ಬನ್ನಿರಿ ಅಂಥೇಳಿ ಕರೆದಿದ್ದಾರೆ. ಅಲ್ಲೂ ಕೂಡ ಹೋಗೋದಿದೆ. ನೋಡಿ, ನಾನು ಬೆಳಗ್ಗೆನೇ ಬೇಗನೆ ಎದ್ದು ಈ ರೀತಿಯಾಗಿ ಮನೆಯಲ್ಲಿ ಸರಳವಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಪೂಜೆಯನ್ನು ಮಾಡಿಕೊಂಡು ನಾನಿಲ್ಲಿ ನೈವೇದ್ಯಕ್ಕೆ ಏನೂ ಮಾಡಿಲ್ಲ. ಹಸೆ ಹಾಲು ಮತ್ತು ಸಕ್ಕರೆಯನ್ನು ನಾನು ನೈವೇದ್ಯಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಸ್ವಲ್ಪ ಮಕ್ಕಳದ್ದು ಸ್ಕೂಲಿಗೆ ಬಿಡೋದೆಲ್ಲ ಸ್ವಲ್ಪ ಹರಿಬಿರಿ ಇರುತ್ತಲ್ವ, ಹಾಗಾಗಿ ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಇಲ್ಲಿ ಅಷ್ಟಲಕ್ಷ್ಮಿ ದೀಪದಲ್ಲೇ ವರಾಹಿ ಅಮ್ಮನ ಆವಾಹನೆಯನ್ನು ಮಾಡಿ ಅಲ್ಲೇ ನಾನು ಪೂಜೆಯನ್ನು ಸಲ್ಲಿಸ್ಕೊಳ್ಳುವಂಥದ್ದು. ಇವತ್ತು ತಾಯಿಗೂ ಕೂಡ ಅಷ್ಟೇ, ನಾನು ಈ ಕಡಲೆಕಾಯಿ ಬರುತ್ತಲ್ವ, ಕಡಲೆ ಬೀಜವನ್ನು ಹಾಗೆ ಸ್ವಲ್ಪ ನೈವೇದ್ಯಕ್ಕೆ ಇಟ್ಕೊಂಡಿದ್ದೆ. ಅದು ನಿಮಗೆ ಕ್ಲಿಪ್ಪಿಂಗು ಮಿಸ್ ಆಗಿದೆ. ಹಾಗಾಗಿ ನೋಡಿ, ಈ ರೀತಿಯಾಗಿ ಮನೆಯಲ್ಲಿ ಸರಳವಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೆ. ನೀವು ಅಷ್ಟೇ, ಯಾರೆಲ್ಲ ತುಂಬ ಜನ ಕೇಳ್ತಾನೆ ಇರ್ತೀರಿ ವರಾಹಿ ಅಮ್ಮನ ಫೋಟೋ ಇಟ್ಕೋಬೇಕಾ ಅಂತೇಳಿ. ನಿಮ್ಗೆ ಇಷ್ಟ ಇದ್ದರೆ ಖಂಡಿತವಾಗ್ಲೂ ನೀವು ಫೋಟೋವನ್ನು ಇಟ್ಕೊಳ್ಳಿ. ಆದರೆ ಫೋಟೋಗೆ ನೀವು ಪ್ರತ್ಯೇಕವಾಗಿರುವಂಥ ಒಂದು ಜಾಗವನ್ನು ಮಾಡ್ಕೊಳ್ಬೇಕು. ದೇವ್ರ ಮನೆಯಲ್ಲೂ ಇಟ್ಕೋಬೋದು, ಇಟ್ಕೊಳ್ಳೋದ್ರಿಂದ ಏನೂ ತೊಂದರೆ ಇಲ್ಲ. ಆದರೆ ತಾಯಿಗೆ ಬಂದು ನಾವು ಇವಾಗ ಉಳಿದಿರೋವಂಥ ನಾವು ದೇವರುಗಳಿಗೆ ಇವಾಗ ಬೆಳಗಿನ ಜಾವ 6 ಗಂಟೆಗೆ 8 ಗಂಟೆಗೆ ನಾವು ಇವಾಗ ಶುಕ್ರವಾರ ಎಲ್ಲ 10:30 ಒಳಗಡೆಗೆ ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ತೀವಿ. ಕೆಲವೊಬ್ಬರಂತೂ ಅವ್ರದ್ದೆಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು 11 ಗಂಟೆಗೆ 12 ಗಂಟೆಗೆ ಪೂಜೆಯನ್ನೆಲ್ಲ ಮಾಡ್ತಾ ಇರ್ತಾರೆ. ಯಾಕಂದರೆ ನಾನು ತುಂಬ ಜನನ ನೋಡಿದ್ದೀನಿ. ಹಾಗಾಗಿ ಆ ರೀತಿಯಾಗಿ ಮಾಡಬಾರ್ದು. ಯಾಕಂದರೆ ವರಾಹಿ ಅಮ್ಮನ ಫೋಟೋನ ನೀವು ಇಟ್ಕೊಂಡ್ರೆ ಅದಕ್ಕೆ ಸೂರ್ಯ ಉದಯದ ನಂತರದಲ್ಲಿ ಪೂಜೆಯನ್ನು ಸಲ್ಲಿಸೋ ಹಾಗಿಲ್ಲ. ಫೋಟೋಗಾಗಿರ್ಬೋದು, ಪ್ರತಿಮೆಗಾಗಿರ್ಬೋದು, ಸಂಜೆ ಕಾಲದಲ್ಲಿ ನಿಮ್ಮದೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನೀವು ಸಂಜೆ ಕಾಲದಲ್ಲಿ ಪೂಜೆಯನ್ನು ಮಾಡ್ಕೊಳ್ಬಹುದು. ತಾಯಿಗೆ ಪ್ರತ್ಯೇಕವಾಗಿರುವ ಒಂದು ಪೀಠವನ್ನು ಮಾಡಿದ್ರಂತೂ ತುಂಬ ಅಂದರೆ ತುಂಬ ಒಳ್ಳೆಯದು. ನೋಡಿ, ನಾನು ಏನು ಇವಾಗ ನಮ್ಮ ಸ್ನೇಹಿತರ ಇದಕ್ಕೆ ಅವ್ರ ಏರಿಯಾಗೆ ಹೋಗ್ಬಿಟ್ಟು ಅಲ್ಲಿ ಕಾಳಿಕಾ ದೇವಿಯ ಒಂದು ಪೂಜೆಯನ್ನು ಮಾಡ್ತಾಯಿದ್ದಾರೆ, ಯಾಗವನ್ನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ನಲ್ವ, ಇದೇ ನೋಡಿ. ಅಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು. ಹೋಮ ಅಂತೂ ಎಷ್ಟು ದೊಡ್ಡದಾಗಿ ಮಾಡಿದ್ರು ಅಂದರೆ ಅಷ್ಟು ದೊಡ್ಡದಾಗಿ ಮಾಡಿದರು. ಅಲಂಕಾರ ತುಂಬ ಚೆನ್ನಾಗಿತ್ತು. ಆದರೆ ಜನ ಹೋಗಿದ್ದು, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ದು ನಮ್ಮದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಅಲ್ಲಿ ಹೋಮ ಎಲ್ಲ ಮುಗಿದು ಹೋಗಿತ್ತು. ಆದರೆ ಅರ್ಚಕರು ಮಾತ್ರ ನಮಗೆ ಒಂದು ಪೂಜೆದ್ದು ಆಗಿರಬಹುದು, ಮತ್ತು ಮನೆ ತೆಗೆಯೋದಕ್ಕೆ, ದೃಷ್ಟಿ ತೆಗೆಯೋದಕ್ಕೆ ಲಿಂಬೆಹಣ್ಣು ಆಗಿರ್ಬೋದು, ಅಕ್ಷತೆ ಆಗಿರಬಹುದು, ಚೆನ್ನಾಗಿ ಅವ್ರು ಹೇಳಿ ಮಕ್ಕಳಿಗೆಲ್ಲ ಒಂದು ಆಶೀರ್ವಾದವನ್ನು ಮಾಡಿ, ನಮಗೂ ತಲೆಯಲ್ಲಿ ಮುಡ್ಕೊಡೋದಕ್ಕೆ ಹೂವು ಕೊಟ್ಟರು, ಮನೆಗೆ ದೃಷ್ಟಿ ತೆಗೆಯೋಕ್ಕೆ ಲಿಂಬೆಹಣ್ಣು ಕೊಟ್ಟರು, ಮತ್ತು ತುಪ್ಪದ ಅವಲಕ್ಕಿಯನ್ನು ನೈವೇದ್ಯಕ್ಕೆ ಮಾಡಿದ್ರಂತೆ. ಅದನ್ನೂ ಸಹ ನಮಗೆ ಕೊಟ್ಟರು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಕ್ಕಳಿಗೆಲ್ಲ ಒಂಥರ ಇದನ್ನು ಮಾಡಿ ಇದನ್ನೆಲ್ಲ ಚೆನ್ನಾಗಿ ಮಾತಾಡಿಸಿ ಚೆನ್ನಾಗಿ ಕೊಟ್ಟರು. ಅವ್ರು ನಮ್ಮ ಫ್ರೆಂಡ್ ಅವ್ರಿಗೆ ಪರಿಚಯ ಅಂತೆ. ಹಾಗಾಗಿ ಅವರು ಮನೆ ಕೂಡ ನಮಗೆ ಪ್ರಸಾದ ಆಯಿತು, ಲಿಂಬೆಹಣ್ಣು ಆಯಿತು, ತುಂಬ ಅಂದರೆ ತುಂಬಾ ಚೆನ್ನಾಗಿ ಕೊಟ್ಟರು. ತಲೆಯಲ್ಲಿ ಮುಡ್ಕೊಳೋದಕ್ಕೆ ಹೂವು ಕೂಡ ಅವರು ನಮಗೆ ಕೊಟ್ಟರು. ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಅಂತೂ ಎಷ್ಟು ಚೆನ್ನಾಗಿ ಮಾಡಿದ್ರಂದರೆ 2 ಕಣ್ಣು ಸಾಲದು. ಹಾಗೆ ನಾವು ಕೂತ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ನಾವು ನಮ್ಮ ಫ್ರೆಂಡ್ ಅವರು ಬುಕ್ಕನ್ನು ಓದಿದ್ರು. ಬುಕ್ಕನ್ನು ಓದಿ ಅವ್ರ ಜೊತೆಯಲ್ಲಿ ಕೂತ್ಕೊಂಡು ನಾವು ಇಲ್ಲಿ ನೋಡಿ, ಇಲ್ಲಿ ಇಟ್ಟಿದೆ ಅಲ್ವಾ, ಇದೇನೇ ಅಲ್ಲಿ ದೃಷ್ಟಿ ತೆಗೆಯೋದಕ್ಕೆ ಕೊಟ್ಟಿರೋವಂಥದ್ದು. ಮತ್ತು ಇಲ್ಲಿ ಹೂವು ಎಲ್ಲ ಇಟ್ಟಿದ್ದಾರಲ್ವ, ತಲೆಯಲ್ಲಿ ಮುಡ್ಕೊಳೋದಕ್ಕೆ ಎಲ್ಲ ಕೊಟ್ಟರು. ಇಲ್ಲೂ ಕಾಳಿಕಾಯಿ ಯಾಗವನ್ನು ಮಾಡಿದ್ರಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಹಾಗಾಗಿ ನಾವು ಕೂಡ ಇಲ್ಲಿ ಹೋಗಿ ಬಂದ್ವಿ. ಮತ್ತು ಇವತ್ತು ಪಂಚಮಿ ಆಗಿರೋದ್ರಿಂದ ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡಿದರು. ನೋಡಿ, ಹೋಮದ ಕುಂಡ ಎಷ್ಟು ದೊಡ್ಡದಿದೆ ಅಂದರೆ ಅಷ್ಟು ದೊಡ್ಡದಿದೆ. ಇಲ್ಲಿ ಬಂದವ್ರಿಗೆಲ್ಲ ನಾನು ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು ಅಂಥೇಳಿ ಬರೀ ದೇವ್ರುಗಳನ್ನ ಮಾತ್ರ ತೆಗೆದುಕೊಂಡೆ. ನಮ್ಮ ಫ್ರೆಂಡನ್ನು ಕೂಡ ನಾನು ಫೋಟೋ ಕರೆದೆ, ಬನ್ನಿರಿ ಅಂಥೇಳಿ. ಅವ್ರು ಇಲ್ಲಮ್ಮ, ನೀನು ವೀಡಿಯೋ ಎಲ್ಲ ಮಾಡಿ ಹಾಕ್ತಾ ಇರ್ತೀಯಲ್ಲ, ನೀನು ದೇವ್ರುಗಳನ್ನ ಮಾತ್ರ ತೆಕ್ಕೋ, ನಾವೆಲ್ಲ ಏನು ಬೇಡ ಅಂತ ಹೇಳಿದ್ರು. ಯಾಕೆ ಬಲವಂತ ಮಾಡಬಾರ್ದಲ್ವಾ. ಹಾಗಾಗಿ ನೋಡಿ, ಇಲ್ಲಿ ವರಾಹಿ ಅಮ್ಮನ ಪ್ರತಿಮೆ ಕೂಡ ಇದೆ. ಇಲ್ಲೇ ನಾವು ಪಂಚಮಿ ಪೂಜೆಯನ್ನು ಇಲ್ಲಿ ನಾವೇ ಯಥಾ ಪ್ರಕಾರವಾಗಿ ಪೂಜೆಯನ್ನು ಮಾಡ್ಕೊಳ್ಬೇಕು. ಇಲ್ಲಿ ಏನು ಐನೂರು ಆ ಥರ ಎಲ್ಲ ಯಾರೂ ಇರೋದಿಲ್ಲ ಇಲ್ಲಿ. ಆದರೆ ಮಧ್ಯಾಹ್ನ ಆಗಿರೋದ್ರಿಂದ ನಾವೇನು ಪೂಜೆಯನ್ನು ಇಲ್ಲಿ ಮಾಡೋದಕ್ಕೆ ಹೋಗಲಿಲ್ಲ. ಹಾಗೆ ಕೈ ಮುಗಿದ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ವರಾಹಿ ಅಮ್ಮನ ಕಿವಿನಲ್ಲಿ ನಮ್ದು ಏನು ಕೋರಿಕೆ ಇದನ್ನು ಕೋರಿಕೆಯನ್ನು ಕೇಳಿಕೊಂಡು ನಾವು ಬಂದ್ವಿ. ಇವತ್ತಿನ ದಿವಸ ನೀವು ರಾತ್ರಿ ಮಲಗೋದಕ್ಕೆ ಮುಂಚೆ ಪಂಚಮಿ ಇದೆ. ಇವಾಗ ವರಾಹಿ ಅಮ್ಮನವರ ಈ ಒಂದು ಮಂತ್ರವನ್ನು ಹೇಳಿದ್ದೆ ಆದರೆ ನಿಮಗೆ
ಯಾವುದೇ ಒಂದು ಇಂಥದ್ದೇ ಅಂತಿಲ್ಲ, ಯಾವುದೇ ಒಂದು ಸರ್ವ ಕಷ್ಟಗಳು ಯಾವುದು ಬಂದ್ರೂ ನಿಮಗೆ ಅದು ನಿವಾರಣೆ ಅನ್ನೋದಾಗುತ್ತೆ. ನೋಡಿ, ನಾನು ಸಂಜೆ ಇಲ್ಲಿ ಪಂಚಮಿ ಪೂಜೆಯನ್ನು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಸಂಜೆ ಅಂದರೆ ಒಂದು 7 ಗಂಟೆ ಸರಿ ಸುಮಾರಿಗೆ ನಾನು ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತಾಯಿಗೆ ಕೆಂಪು ಬಣ್ಣದ ಹೂಗಳು ತುಂಬ ಅಂದರೆ ತುಂಬ ಇಷ್ಟವಾಗುತ್ತೆ. ಪರ್ಪಲ್ ಸೇವಂತಿ ಬರುತ್ತಲ್ವ, ಅದನ್ನು ಇಟ್ಬಿಟ್ಟು ನಾನು ಮಾಮೂಲು ಎಣ್ಣೆ ಹಾಕಿಬಿಟ್ಟು ಹಚ್ಕೊಳ್ತೀನಿ. ತುಪ್ಪದ ಆರತಿನ ಮಾಡ್ಕೊಳ್ತೀನಿ. ನಾನು ಇದರಲ್ಲಿ ವರಾಹಿ ಅಮ್ಮನ ಆಹ್ವಾನೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸ್ಕೊಳ್ಳೋವಂಥದ್ದು ಪಂಚಮಿ ಇದೆ. ತುಂಬ ಅಂದರೆ ತುಂಬ ಆಷಾಢ ಮಾಸದ ವಿಶೇಷವಾಗಿರುವಂಥ ಪಂಚಮಿ. ನಿಮ್ದು ಏನೇ ಒಂದು ಕಷ್ಟಗಳಿದ್ರೂ ಕೂಡ ಆ ತಾಯಿಯ ಕಷ್ಟವನ್ನು ನಿಮಗೆಲ್ಲವನ್ನು ಪರಿಹಾರವನ್ನು ಮಾಡ್ತಾಳೆ. ನಿಮಗೆ ಅರ್ಜೆಂಟಾಗಿ ಕೆಲಸ ಅನ್ನೋವಂಥದ್ದಾಗುತ್ತೆ. ಬನ್ನಿ, ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ. ಓಂ ಶ್ರೀ ಲಘು ವಾರಾಹಿ ನಮಃ. ಓಂ ಶ್ರೀ ಲಘು ವಾರಾಹಿ ನಮಃ. ಓಂ ಶ್ರೀ ಲಘು ವಾರಾಹಿ ನಮಃ. ಈ ಒಂದು ಮಂತ್ರವನ್ನು ನೀವು ಪಂಚಮಿ ಆಗಿರೋದ್ರಿಂದ ವಿಶೇಷವಾಗಿರುವಂಥ ಏನೇ ನಿಮ್ಮದು ಕೋರಿಕೆ ಇರಬಹುದು, ಆ ಕೋರಿಕೆಯನ್ನು ಕೇಳಿಕೊಂಡು ನೀವು ಮೊದಲಿಗೆ ತಾಯಿಯನ್ನು ಗಣಪತಿಯನ್ನು ಸಂಕಲ್ಪ ಮಾಡ್ಕೊಳ್ಳಿ. ತದನಂತರದಲ್ಲಿ ವರಾಹಿ ಅಮ್ಮನನ್ನು ಸಂಕಲ್ಪವನ್ನು ಮಾಡಿಕೊಂಡು ವರಾಹಿ ಅಮ್ಮನ ಮಂತ್ರವನ್ನು ನೀವು ಇದನ್ನು ಎಷ್ಟು ಬಾರಿ ಬೇಕಾದರೂ ಹೇಳ್ಬೋದು. ಒಂದು 5 ನಿಮಿಷಗಳ ಕಾಲ, ಇಷ್ಟೇ ಟೈಮ್ ಅಂತ ಇಲ್ಲ, ಒಂದು 5 ನಿಮಿಷಗಳ ಕಾಲ ನಿಮ್ದು ಏನೇ ಒಂದು ಕೋರಿಕೆ ಇದ್ರೂ ಕೋರಿಕೆಯನ್ನು ತಾಯಿ ವರಾಹಿ ಅಮ್ಮನ ಕೇಳಿಕೊಂಡು ಈ ಮಂತ್ರವನ್ನು ಉಚ್ಚರಿಸ್ಕೊಂಡು, ಇಷ್ಟೇ ಟೈಮಿಂಗ್ಸ್ ಅಂತಿಲ್ಲ, ಯಾವಾಗ ಬೇಕಾದರೂ ಹೇಳ್ಬೋದು. ಪಂಚಮಿ ವಿಶೇಷವಾಗಿರುತ್ತೆ, ಅತಿ ಶೀಘ್ರವಾಗಿರುವಂಥ ಫಲ ನಿಮಗೆ ಸಿಗುತ್ತೆ. ಹಾಗಾಗಿ ರಾತ್ರಿ ಮಲಗೋದಕ್ಕೆ ಮುನ್ನ ಈ ಮಂತ್ರ ಹೇಳ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.